ಯಾಕೆ ನಾವು ಮಾತಾಡ್ಬೋದು, ಬರೀಬೋದು, ತಿಳ್ಕೊಬೋದು, ಆದರೆ ಅದನ್ನು ಪಾಲಿಸೋದಿದೆಯಲ್ಲ, ಆ ಪಾಲಿಸೋದು ತುಂಬ ಮುಖ್ಯ ಆಗತ್ತೆ. ತಾವು ಮತ್ತೊಂದು ಪ್ರಶ್ನೆಯನ್ನು ಎತ್ತಿದ್ರಿ, ಅದರಲ್ಲಿ ಏನು ಅಂತ ಅಂದರೆ ಈ PUC ಇಂದನೇ ಸಿದ್ಧ ಆಗಬೇಕಾ IASಗೆ ಅಂತ. ಅಂದರೆ ಮಾನಸಿಕವಾದ ಸಿದ್ಧತೆ, ಗುರಿ, ಒಲವು ಅನ್ನುವಂಥದ್ದಿದ್ರೆ ಅದು ಎಲ್ಲೋ ಆ ಒಬ್ಬ ವಿದ್ಯಾರ್ಥಿಯನ್ನು ಆ ದಿಕ್ಕಿಗೆ ಕೊಂಡೊಯ್ಯೋದಕ್ಕೆ ಸಾಧ್ಯ ಅನ್ನುವ ದೃಷ್ಟಿನಲ್ಲಿ ಹೇಳ್ತಾರೆ ಅಂತ ಅನ್ಸುತ್ತೆ. ನೀವೇನಂತೀರಿ? ಒಂದು ಭಾಳ ಒಳ್ಳೆ ಪ್ರಶ್ನೆ ಕೇಳಿದಿರ್ತಕ್ಕಂಥದ್ದು. ಭಾಳಷ್ಟು ಪಾಲಕರಿಗೆ ಮಕ್ಕಳನ್ನ IAS ಮಾಡ್ಬೇಕಂತ ಆಸೆ ಅದ, ಆದ್ರೆ IAS ಯಾವಾಗ ತಯಾರಾಗಬೇಕಂತಕ್ಕಂಥದ್ದು ಕೂಡ ಇಲ್ಲಿ ಮುಖ್ಯ ಇರ್ತಕ್ಕಂಥದ್ದು. ನನ್ನ ಒಂದು ಅನುಭವದ ಪ್ರಕಾರ IAS ಮಾಡಿಸೇಬೇಕೈತಂದ್ರ PUC ಒಳಗ ಸೈನ್ಸ್ ಮಾಡಿಸ್ಬೇಕು ಮಕ್ಕಳಿಗೆ 2 ವರ್ಷ, ಮುಂದೆ ಡಿಗ್ರಿ ಆರ್ಟ್ಸ್ ಮಾಡಿಸ್ಬೇಕು. ಇಲ್ಲಿ ಆರ್ಟ್ಸ್ ಸೈನ್ಸ್ ಕಲಿತಾರೆ ಮಕ್ಕಳು, ಅಲ್ಲಿ ಆರ್ಟ್ಸ್ ಕಲಿತಾರೆ. 5 ವರ್ಷನಾಗ 2 ಸೈನ್ಸ್ ಆರ್ಟ್ಸ್ ಸಬ್ಜೆಕ್ಟ್ ಎರಡೂ ಪ್ರಭುತ್ವ ಪಡುವುದರಿಂದ ಮುಂದೆ ಪ್ರಶ್ನೆ ಪತ್ರಿಕೆ ಸೈನ್ಸ್ ಮತ್ತು ಆರ್ಟ್ಸ್ ಬೇಸ್ ಇರ್ತದ. ಅದು IAS ನ ಎಕ್ಸಾಮ್ ಪಾಸ್ ಅಲ್ಲಕ್ಕ ಬಹಳ ಅನುಕೂಲಕರವಾದಂತ ಒಂದು ಪದ್ಧತಿ. IAS ಮಾಡ್ಲೇಬೇಕು ಅಂತ ಅಂದ್ರೆ ಅವರ ಅನುಭವನ ತಗೊಳ್ಳಿ ಅಂತ ನಾನು ಇಷ್ಟಪಡ್ತೀನಿ. ಎರಡು ಕೂಡ ಮಿಕ್ಸ್ ಅಂದ್ರೆ ಸೈನ್ಸು ಮತ್ತೆ ಆರ್ಟ್ಸ್ ಇವೆರಡೂ ಕಾಂಬಿನೇಷನ್ ಸಹಾಯ ಆಗುತ್ತೆ ಅನ್ನುವಂತ ನಿಜ. ಮತ್ತೊಂದು ವಿಜಯಪುರದಿಂದ ಶ್ರೀಧರ್ ಅವರು ಕರೆ ಮಾಡ್ತಾ ಇದ್ದಾರೆ. ಶ್ರೀಧರ್ ಅವರೇ ನಮಸ್ಕಾರ. ತಮ್ಮ ಪ್ರಶ್ನೆ ಕೇಳಿ ಸರ್. ನಾವು ಇವಾಗ CET ಕಾಲ್ಫಾರ್ಮ್ ಮಾಡಿದ್ದಾರೆ ಸರ್, ಮತ್ತೆ SDFD ಕಾಲ್ಫಾರ್ಮ್ ಮಾಡಿದ್ದಾರೆ. ಅದ್ರಲ್ಲಿ ಯಾವ್ದು ಓದ್ಬೇಕಂತ ಗೊಂದಲ ಇದೆ ಸರ್ ಇವಾಗ ಭಾಳ. ಎರಡೆರಡು ಮೂರು ಪರೀಕ್ಷೆ ಕರೆದು ಬಿಟ್ರೆ ಯಾವ್ದು ಓದೋದು ಸಾರ್ ಅಂತ. ಅದಕ್ಕೆ ನಾವು ಮುಂಚೆನೂ ಮಾತಾಡ್ತಾ ಇದ್ವಿ, ಒಲವು ನಿಮಗೆ ಯಾವುದು ಜಾಸ್ತಿ ಹೆಚ್ಚಿನ ಒಲವಿರುತ್ತೆ ಅದ್ರ ಕಡೆ ಗಮನ ಕೊಡಬೇಕು ಅಂತ. ತಾವೇನು ಏನು ಹೇಳ್ತೀರಿ? ಬಹಳಷ್ಟು ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಕೂಡ ಸಮಸ್ಯೆ ಇದೆ. ಬೇರೆ ಬೇರೆ ಎಕ್ಸಾಮ್ ಕಲ್ಫರ್ಮ್ ಆದಾಗ ಒಂದೇ ಸಮಯದಲ್ಲಿ ನಾವು 2-3 ಯಾವ ರೀತಿಯಾಗಿ ಅಟೆಂಡ್ ಮಾಡಬೇಕು, ಯಾವ ತೊಗೆದುಕೊಳ್ಬೇಕಂದ್ರೆ ದ್ವಂದ್ವದಾಗ ಅವರು ಉಳಿತಕ್ಕಂಥದ್ದು ಕಾಣ್ತೀವಿ. ಆದ್ರೆ ಮುಖ್ಯವಾಗಿ ಇಲ್ಲಿ ಏನಿರ್ತಕ್ಕಂಥದ್ದು, ನೀವು TET ಮತ್ತು SDA ಅಥವಾ ಪೊಲೀಸ್ ಇನ್ಯಾವುದೇ ಎಕ್ಸಾಮ್ ಅರ್ಜಿ ಹಾಕೋಕ್ಕಿಂತ ಮುಂಚೆ ಅಥವಾ ತಯಾರಾಗೋಕ್ಕಿಂತ ಮುಂಚೆ ನಾನು ಹೇಳೋದಷ್ಟೇ, ಒಂದನ್ನು ಕೈಗೆ ಹಾಕ್ರಿ ಅಂತ ಹೇಳ್ತೇನೆ. ನಿಮಗೆ ಯಾವ್ದು ಮುಖ್ಯ ಇರ್ತಕ್ಕಂಥ, ನೀವು ಯಾವುದರಲ್ಲಿ ಆ ವಿಷಯದಲ್ಲಿ ಪ್ರಾವೀಣ್ಯತೆ ಹೊಂದಿರಲ್ಲ ಆ ಪರೀಕ್ಷೆಯನ್ನು ಆಯ್ಕೆ ಮಾಡಿಕೊಳ್ಳೋದು ಸೂಕ್ತ. ಅಂದ್ರೆ 2-3 ಬೇಡ, ಒಂದನ್ನು ಆಯ್ಕೆ ಮಾಡಿಕೊಳ್ಳಿ. ತುಂಬಾನೇ ಸರಿಯಾಗಿ ಹೇಳಿದ್ರಿ. ಇದೇ ಮಾತನ್ನ ಸಿಡ್ನಿ ಮ್ಯಾಡ್ವೆಡ್ ಅನ್ನೋರು ಹೇಳ್ತಾರೆ, ನೀವು ನಿಜವಾಗಲು ಸಾಧಕರಾಗಲು ಬಯಸುತ್ತಿದ್ದರೆ ನಿಮ್ಮ ವಿಶಿಷ್ಟ ಬೌದ್ಧಿಕ ಶಕ್ತಿಯನ್ನು ಹೂಡಿಕೆಯಾಗಿ ಬಳಸಿಕೊಂಡು ಸೂಕ್ತ ಕ್ಷೇತ್ರವನ್ನು ಆರಿಸಿಕೊಳ್ಳಿ. ನೀವು ಆರಿಸಿಕೊಂಡ ವಿಷಯದ ಮೇಲೆ ಕೇಂದ್ರೀಕರಿಸಿಕೊಂಡು ವಿಜಯಿಗಳಾಗಿ. ಅಮೆರಿಕದ ವಾಣಿಜ್ಯ ಉದ್ಯಮಿ ಸಿಡ್ನಿ ಮ್ಯಾಡ್ವೆಡ್ ಅವರು ಹೇಳಿರುವಂತ ಈ ಮಾತಿದೆಯಲ್ಲ, ಈ ಮಾತು ಎಲ್ಲ ವೀಕ್ಷಕರಿಗಿದು, 2 ಎಕ್ಸಾಮ್ ಎಲ್ಲ ವೀಕ್ಷಕರಿಗಿದು ಬಹಳ ಸೂಕ್ತವಾಗಿರ್ತಕ್ಕಂಥ ಒಂದು ಹೇಳಿಕೆ. ಹೌದು. ಅಂದ್ರೆ ಅಲ್ಲಿ ಅವ್ರು ಹೇಳ್ತಾರೆ, ವಿಶಿಷ್ಟ ಬೌದ್ಧಿಕ ಶಕ್ತಿಯನ್ನ ಹೂಡಿಕೆ ಮಾಡ್ಕೊಳ್ಳಿ. ಅಂದ್ರೆ ಬಂಡವಾಳ ಇದು. ಬೌದ್ಧಿಕ ಶಕ್ತಿಯ ಬಂಡವಾಳನ್ನ ಮಾಡ್ಕೊಳ್ಳೋದಿದೆಯಲ್ಲ, ಇದು ತುಂಬಾ ಮುಖ್ಯ. ಈಗ ಸರ್ 2 ಎಕ್ಸಾಮ್ ಅಂತ, ಈಗ ಪೊಲೀಸ್ಗೂ ಹಾಕ್ತಾನ ಅವನು ಶ್ರಮ, TETಗೂ ಹಾಕ್ತಾನ, SDAಗೂ ಹಾಕ್ತಾನ, ಡಿವೈಡ್ ಆಗಿಬಿಡುತ್ತಲ್ಲ ಶ್ರಮ, ಯಾವುದ್ರಾಗೂ ಕೂಡ ಯಶಸ್ವಿ ಆಗೋದು. ಮತ್ತೊಂದು ಕರೆ ನೋಡೋಣ. ಈಗ ಧಾರವಾಡದಿಂದ ಪವನ್ ಅವ್ರು ಕರೆ ಮಾಡ್ತಾ ಇದ್ದಾರೆ. ಪವನ್ ಅವರೇ. ಹಲೋ ಸರ್, ನಮಸ್ಕಾರ. ನಮಸ್ಕಾರ. ತಮ್ಮ ಪ್ರಶ್ನೆ ಕೇಳಿ. ಶುಭೋದಯ ಸರ್. ನಮಗೆ ಏನ್ ಹೇಳಿ? ಶುಭೋದಯ ಸರ್. ಶುಭೋದಯ. ತಮಗೂ ಶುಭೋದಯ. ಪ್ರಶ್ನೆ ಕೇಳಿ ಸರ್. ನಾವು ಬಿರಾದರ್ ಸರ್ ಕಡೆ ಒಂದು ಕ್ವಶನ್ ಕೇಳಬೇಕಾಗಿತ್ತು. ಕೇಳ್ರಿ. ಹಲೋ, ನಮಸ್ತೆ ಸರ್. ನಮಸ್ತೆ. ನೇರವಾಗಿ ಪ್ರಶ್ನೆಗೆ ಬರಬೇಕು. ಓಕೆ ಸರ್, ನಾವೀಗ ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಿಯರ್ ಆದ್ಮೇಲೆ ಸರ್ಕಾರದ ಧೋರಣೆಗಳು ನಮ್ಮನ್ಗೆ ಕಾಂಪಿಟೇಟಿವ್ ನಲ್ಲಿ ಅಡ್ಡ ಬರುತ್ತಿಲ್ವಾ ಅಂತ ಕೇಳಾಗ್ತಿದ್ದೆ. ಯಾಕಂದ್ರೆ ಆಂಧ್ರ ಪ್ರದೇಶದಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ ಆಂಧ್ರ ಪ್ರದೇಶದ ಜನಗಳು ಇಲ್ಲಿ ಬಂದು ಅಪ್ಲೈ ಮಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿಯ ಕಾಂಪಿಟೇಷನ್ಗೆ ಅದು ಮಾರಕವಾಗ್ತಿದೇನಾ ಅಂತ ಕೇಳ್ತಾ ಇದ್ದೀನಿ ಸರ್. ಅಂದ್ರೆ ಬೇರೆಯವರೆಲ್ಲ ಇಲ್ಲಿ ಬಂದ್ರೆ ಹೇಗೆ? ಯಾಕಂದ್ರೆ ಬ್ಯಾಂಕ್ ನಲ್ಲಿ ಕ್ಲರ್ಕ್ ಇಸ್ ಸ್ಟೇಟ್ ವೈಸ್ ಕಾಂಪಿಟೇಷನ್. ಅದಕ್ಕೆ ಅಲ್ಲಿ ಜನರು ಬಂದು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಅದು ತೊಂದರೆ ಆಗ್ತಾ ಇದೆ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸ್ಬೇಕು ಸರಿ. ಈ ತರದ ವಿಷಯಗಳನ್ನ ನಾವು ಗಮನಿಸಬೇಕಾದ್ರೆ ನಾವು ಒಂದು ಭಾರತ ಒಂದು ಎಲ್ಲ ರಾಜ್ಯಗಳನ್ನ ಒಳಗೊಂಡಿರುವಂತಹ ಒಂದು ರಾಷ್ಟ್ರ. ನಾವು ಅದನ್ನು ಗಮನಿಸಬೇಕಾಗ್ತದೆ. ನಮಗೆ ಹೇಗೆ ನಾವು ಬೇರೆ ರಾಜ್ಯದಲ್ಲಿ ಹೋಗಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶಗಳಿದೆಯೋ ಅದೇ ರೀತಿ ಬೇರೆಯವರು ಇಲ್ಲಿ ಬರೀಲಿಕ್ಕೆ ಅವಕಾಶ ಇದೆ.
ಇದನ್ನ ನಾವು ಆ ಒಂದು ನೆಲೆಗಟ್ಟಿನಲ್ಲಿ ಗಮನಿಸಿದಾಗ ಇದು ಸಾಧ್ಯ ಆಗತ್ತೆ. ನಾವು ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಿ, ಈಗಾಗಲೇ ನಾವು ಸ್ಪರ್ಧಾ ಮನೋಭಾವದ ಬಗ್ಗೆ ಹೇಳ್ತಾ ಇದ್ದೀವಿ. ಭಾರತೀಯರು ನಾವೆಲ್ಲ ಒಂದೇ, ಎಲ್ಲಿಂದ ಎಲ್ಲಿ ಬೇಕಾದರೂ ಇದ್ರೂ ನಾವು ಸ್ಪರ್ಧೆಯನ್ನು ಮಾಡೋಣ ಅಂತ ಯೋಚನೆ ಮಾಡ್ತಾ, ಈ ಸ್ಪರ್ಧಾ ಮನೋಭಾವ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸಿನ ಸೂತ್ರಗಳ ಬಗ್ಗೆ ವೀಕ್ಷಕರು ಕೂಡ ಹೆಚ್ಚಿನ ಭಾಗ ಇದೇ ರೀತಿ ಕೇಳ್ತಾ ಇರೋದ್ರಿಂದ ಇದ್ರ ಬಗ್ಗೆ ನಾವು ಸ್ವಲ್ಪ ಆಲೋಚನೆ ಮಾಡೋಣ. ನಾವು ಗುರಿ ಅನ್ನುವಂಥದ್ದು ತುಂಬ ಮುಖ್ಯ ಆಗ್ಬಿಡತ್ತಲ್ವಾ? ಮೊದಲನೇದಾಗಿ ಗುರಿ ಬೇಕೇ ಬೇಕಲ್ಲ. ನಾವು ಈಗ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೂ ಕೂಡ ಯಾವ ಊರಂತಾರೋ ಗೊತ್ತಿರಬೇಕಲ್ಲ. ಬಹಳಷ್ಟು ವಿದ್ಯಾರ್ಥಿಗಳು ಆ ಗುರಿ ಅನ್ನೋದೇ ಇರುದಿಲ್ಲ. ಹೌದು, ನಿರಂತರ ಸುಮ್ಮನೆ ಏನೋ ಒಂದು ಕೆಲಸ ಮಾಡ್ಕೋತ ಹೋಗ್ತಾರ, ಏನೋ ಒಂದು ಎಂಡ್ ಪಾಯಿಂಟ್ ತಲುಪ್ಕೊಂಡು ನಿಲ್ತು ಬಿಡ್ತಾರ. ಇದು ಆಗಬಾರ್ದು. ಹಾಗೇನೆ ನಮ್ಮಲ್ಲಿ ಸಕಾರಾತ್ಮಕ ಮನೋಭಾವನೆ ಇರಬೇಕು ಅನ್ನೋದು. ಅಂದ್ರೆ ನಮ್ಮ ಕೈನಲ್ಲಿ ಆಗತ್ತೆ ಅಂತ. ಇಫ್ ಯು ಥಿಂಕ್ ಯು ಕ್ಯಾನ್, ಯು ಕ್ಯಾನ್. ಇಫ್ ಯು ಥಿಂಕ್ ಯು ಕಾಂಟ್, ಯು ಕಾಂಟ್. ಯು ಆರ್ ರೈಟ್ ಅಂತಾರೆ ಹೆನ್ರಿ ಫೋರ್ಡ್ ಹೇಳಾರೆ. ನಮ್ಮ ಕೈಲಿ ಆಗಲ್ಲ ಅನ್ಕೊಂಡ್ರು ನೀನು ಸರಿ, ಆಗತ್ತೆ ಅಂದ್ರೂ ನೀನು ಸರಿ ಅಂತ. ಹಾಗೇನೆ ನಾವು ಗಮನಿಸೋಣ ನೋಡಿ, ಬಯಕೆಗಳು ನಮಗೇನು ಬಯಕೆಗಳಿದೆ ಅಂತ ನಾವು ಗಮನ ಹರಿಸುವಂಥದ್ದು, ಹಾಗೇನೆ ಸರಿಯಾದ ಯೋಜನೆ ಮಾಡುವಂಥದ್ದು, ಪ್ಲಾನಿಂಗ್ ಅಂತ ಏನು ಹೇಳ್ತೀವಲ್ಲ, ಅದು ಕೂಡ ಇಲ್ಲಿ ತುಂಬ ಮುಖ್ಯ ಆಗ್ತದೆ. ಮತ್ತೆ ನಮಗೆ ಲಭ್ಯವಿರುವ ಸಂಪನ್ಮೂಲಗಳ ಕ್ರೋಢೀಕರಣ ಮಾಡುವಂಥದ್ದು, ನಮ್ಮಲ್ಲಿ ಸ್ವಯಂ ಶಿಸ್ತು, ಸೆಲ್ಫ್ ಡಿಸಿಪ್ಲಿನ್ ಇಸ್ ದಿ ಬೆಸ್ಟ್ ಡಿಸಿಪ್ಲಿನ್ ಅಂತಾರೆ, ಅದನ್ನು ನಾವು ಇಟ್ಕೊಳ್ಳುವಂಥದ್ದು. ಮತ್ತೆ ನಿರಂತರವಾಗಿ ಅದಕ್ಕೆ ಕಾರ್ಯ ಮಾಡ್ತಾ ಇರಬೇಕು. ಮತ್ತೆ ಕಂಟಿನ್ಯೂಸ್ ಆಗಿ ಎಫರ್ಟ್ ಆಗ್ತಾ ಇರಬೇಕು. ನಿರಂತರತೆ ಅಂದ್ರೆ ನಾವು ಏನು ಇವತ್ತು ಪ್ರಯತ್ನ ಪಟ್ಬಿಟ್ಟು ನಾಳೆ ಸುಮ್ಮನೆ ಸೈಲೆಂಟ್ ಆಗಿ ಕೂತ್ಕೊಳ್ಳೋಲ್ಲ, ಆ ಥರ ನಿರಂತರವಾಗಿ ಮಾಡುವಂಥದ್ದು. ಮತ್ತೆ ಪ್ರಾರ್ಥನೆ, ಪ್ರೇ ಮಾಡೋದು, ನನಗೆ ಇದು ಹಾಗೆ ಆಗತ್ತೆ ಅಂತ ನಾವು ವಿಜುವಲೈಸ್ ಮಾಡ್ಕೊಂಡು ನೋಡ್ತಾ ಇರುವಂಥದ್ದು. ಮತ್ತೆ ನಮ್ಮ ಮೌಲ್ಯಗಳ ಕಡೆ ಕೂಡ ಗಮನ ಕೊಡೋದು. ಇವೆಲ್ಲವೂ ಕೂಡ ಈ ಪರೀಕ್ಷೆಗಳಲ್ಲಿನ ಯಶಸ್ವಿ ಸೂತ್ರಗಳು. 10 ಸೂತ್ರಗಳನ್ನು ನಾವು ಇವತ್ತು ಮುಂದೆ ಇಟ್ಟಿದ್ದೀವಿ. ಈ ಸೂತ್ರಗಳ ಪಾಲನೆ ಇದೆಯಲ್ಲ, ಈ ಪಾಲನೆ ಎಷ್ಟರ ಮಟ್ಟಿಗೆ ಮುಖ್ಯ ಅಂತೀರಿ? ಇವೆಲ್ಲ ಸೂತ್ರಗಳನ್ನ ಪಾಲನೆ ಮಾಡಿದ್ರೆ ನಾವು ಸ್ಪರ್ಧೆಯಲ್ಲಿ ಯಶಸ್ವಿ ಆಯ್ತು. ಅದೇ ಸ್ಪರ್ಧಾ ಮನ. ನಾವು ಕೆಲವರಿಗೆ ಇದ್ರಾಗ ಯಾವ್ದಾದ್ರು ಒಂದ್ 2-3 ಕೊರತೆ ಇದ್ರು ಕೂಡ ಅಲ್ಲಿ ಏನತ್ತ ಸೋಲು ಉಂಟಾಲಕ್ಕ ಸಾಧ್ಯತೆ ಇರ್ತದೆ. ಹೌದು. ಮತ್ತೊಂದು ಕರೆ ಇದೆ, ನೋಡೋಣ. ಸಿಂದಗಿಯಿಂದ ಒಂದು ಕರೆ ಇದೆ. ಹಲೋ, ನಮಸ್ಕಾರ ಶಿವಕುಮಾರ್. ನಮಸ್ಕಾರ ಸರ್. ತಮ್ಮ ಪ್ರಶ್ನೆ ಕೇಳಿ. ಕೇಳ್ತೀನಿ ಸರ್. ಕೇಳಬೇಕು. ನಮಸ್ಕಾರ ಸರ್. ನಮಸ್ಕಾರ. ನಾವು ಕಲಿಕೆರೆಯಿಂದ ಮಾತಾಡೋದು ಸರ್. ಸರ್ ಕೈಯಲ್ಲಿ ಕೊಡಿ. ಕೈಲಿ ಕೊಡೋದೇನಿಲ್ಲ, ನೀವು ಮಾತಾಡೋ. ನಾವು ಸರ್ಕಾರಿ ನೌಕರದಾರ ಸರ್. ನಮ್ದೇನಿಲ್ಲ, ನಮಗೆ ಬಿರಾದರೇ ಸ್ಫೂರ್ತಿ. ಯಾಕಂದ್ರೆ ನಮ್ಮ ಹಳ್ಳಿಯಲ್ಲಿ ನಾವು ಸಿಂದಗಿಯಿಂದ ಕಲಿಕೆರೆಯಲ್ಲಿ ಮಾತಾಡೋದು. ಅವರೇ ನಮಗೆ ಸ್ಫೂರ್ತಿ. ಸಾಕು, ನಮ್ಮ ಪ್ರಶ್ನೆನೇ ಇಷ್ಟೇ. ಅಂದ್ರೆ ಬಿರಾದರ್ ಅವರೇ ನಿಮ್ಗೆ ಸ್ಫೂರ್ತಿ ಆಗಿದ್ದಾರೆ. ಅವರು ಹೇಗೆ 4-6 ಜನಕ್ಕೆ ಉಪಯೋಗ ಆಗುವಂತ ಕೆಲಸ ಮಾಡ್ತಾರೆ, ಆ ಸ್ಫೂರ್ತಿ ನೀವು ಇಟ್ಕೊಂಡು ನೀವು 4-6 ಜನಕ್ಕೆ ಉಪಯೋಗ ಆಗೋ ಕೆಲಸ ಮಾಡಿದ್ರೆ ಇನ್ನೂ ಒಳ್ಳೇದಂತ ಶಿವಕುಮಾರ್ ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಈ ಸ್ಪರ್ಧಾ ಜಗತ್ತಿನಲ್ಲಿ ವಿದ್ಯಾರ್ಥಿಯ ಏನ್ ಮಾಡ್ಬೇಕಾಗ್ತದೆ ಅಂದ್ರೆ ಬಿರಾದರ್ ಅವರೇ, ಒಂದೊಂದು ಹಂತದಲ್ಲಿ ಏರ್ತಾ ಹೋಗ್ಬೇಕಾಗತ್ತೆ. ಆ ಏಳಿಗೆ ಹೇಗೆ ಸಾಧ್ಯ ತಿಳಿಸಿ. ಸ್ಪರ್ಧಾ ಜಗತ್ತಿನಲ್ಲಿ ಈ ಒಂದು ಸ್ಪರ್ಧಾರ್ಥಿಯ ಏಳಿಗೆ ಇರುತ್ತದಲ್ಲ, ಒಂದು ಸ್ಟೆಪ್ ಬೈ ಸ್ಟೆಪ್, ಅಂದ್ರೆ ಉಪಯೋಗ ಇರೋವು ಅಥವಾ ಉಪಯೋಗ ಇಲ್ದವು ಅಂತ ನೋಡುವಂಥದ್ದು ಬಹಳ ಮುಖ್ಯವಾದಂತ ಒಂದು ವಿಚಾರ ಇರ್ತಕ್ಕಂಥದ್ದು. ನಾವು ಉತ್ಸಾಹ ಮತ್ತು ಉಪಯೋಗ ಅಂತಕ್ಕಂಥದ್ದು, ಉತ್ಸಾಹ ಇಲ್ಲ ಮತ್ತು ಉಪಯೋಗ ಇರುವವು. ಉತ್ಸಾಹ ಇರ್ತಕ್ಕಂಥದ್ದು, ಉಪಯೋಗ ಇಲ್ಲ, ಅನಿವಾರ್ಯ ಹೊಣೆ ಇರ್ತಕ್ಕಂಥದ್ದು, ಉಪಯೋಗ ಇಲ್ಲ ಮತ್ತು ಉತ್ಸಾಹ ಇರುವಂತಕ್ಕಂಥ 4 ಭಾಗ ನಮ್ಮ ಆದ್ಯತೆಗಳು. ನಾವು ದಿನನಿತ್ಯ ಮಾಡ್ತಕ್ಕಂಥ ಇದರಲ್ಲಿ ನಾವು ಗಮನಿಸ್ತೇವೆ. ಈ ಉದಾಹರಣೆಗಾಗಿ ಓದುವುದು, ಇದು ಉಪಯೋಗ ಅದ. ಇದು ಓದುವುದು ಉಪಯೋಗ ನಮ್ಮದು. ಉದಾಹರಣೆಗೆ ಅದನ್ನು ಉತ್ಸಾಹದಿಂದ ಮಾಡಬೇಕು. ಆದ್ರ ಓದೋದು ಉಪಯೋಗ ಅದ, ಆದ್ರೆ ಉತ್ಸಾಹ ಇಲ್ಲ. ಇನ್ನ ಕೆಲವು ಉತ್ಸಾಹನೂ ಇಲ್ಲ, ಉಪಯೋಗನೂ ಇಲ್ಲ ಅಂತಂದ್ರೆ ಅನಿವಾರ್ಯ. ಯಾರೋ ಫ್ರೆಂಡ್ಸ್ ಕರೆದಿರ್ತಾರ, ಏನೋ ಕಾರ್ಯಕ್ರಮ ಕರೆದ್ರೆ ಹೋಗ್ಬೇಕಾಗಿರ್ತದ. ಆದ್ರೆ ನಾವೇನ್ ಮಾಡ್ತೀವಿ, ಯಾವ್ದು ಉಪಯೋಗ ಇಲ್ಲ ಅದು ಹೆಚ್ಚು ಉತ್ಸಾಹದಿಂದ ಮಾಡ್ತೇವೆ. ನಮ್ ಜೀವನಕ್ಕೆ ಅದು ಉಪಯೋಗ ಇಲ್ಲ, ಬಟ್ ಇಡೀ ಎನರ್ಜಿನ ಅದಕ್ಕೆ ಹಾಕ್ತೇವೆ. ಅದಕ್ಕಾಗಿ ನಮ್ ಜೀವನ ಮುಡಿಪಾಗಿಡ್ತೀವಲ್ಲ, ಇದು ನಮ್ ಸೋಲ್ತೇವೆ. ನಾವು ಇರ್ತೇವೆ, ಏಳಿಗೆ ಆಗೋಲ್ಲ. ನಮ್ಮ ಸಾಮರ್ಥ್ಯ ಏನದಲ್ಲ, ಯಾವುದಕ್ಕೆ ನಮ್ಗೆ ಉಪಯೋಗ ಅದ ಅದನ್ನ ಉತ್ಸಾಹದಿಂದ ಮಾಡ್ಬೇಕು. ಯಾವುದನ್ನ ಬಟ್ ಬಹಳಷ್ಟು ಜನ ಉಪಯೋಗ ಇಲ್ಲ ಅದನ್ನ ಉತ್ಸಾಹದಿಂದ ಮಾಡ್ತಾರೆ.
ಇದು ಸೋಲಾಕಿರ್ತಕ್ಕ ಕಾರಣ. ನನಗೆ ಇಲ್ಲಿ ಮೈಕೆಲ್ ಏಂಜೆಲೋ ಅವ್ರನ್ನ ಒಂದ್ಸರಿ ನೆನೆಸ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಒಬ್ಬ ದೊಡ್ಡ ಶಿಲ್ಪ ಕಲಾವಿದ ಮೈಕೆಲ್ ಏಂಜೆಲೋ ಅಂತ. ಮೈಕೆಲ್ ಏಂಜೆಲೋನ ಕೇಳ್ತಾರಂತೆ, ಮೈಕೆಲ್ ಏಂಜೆಲೋ ನೀನು ಇಷ್ಟು ಚೆನ್ನಾಗಿ ಶಿಲ್ಪಕಲೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತಲ್ಲ ಹೇಗೆ ಅಂತ. ಅದಕ್ಕೆ ಆತ ಹೇಳ್ತಾರಂತೆ, ನೋಡಿ ಇಲ್ಲೇ ಒಂದು ಬಂಡೆ ಇದೆ ಅಂತ ಅಂದ್ಕೊಳ್ಳಿ, ನಾನು ಏನು ಕೆತ್ತಬೇಕು ಅನ್ನೋದು ನಾನು ವಿಜುವಲೈಸ್ ಮಾಡ್ತೀನಿ, ಕಾಣಿಸ್ತಾ ಹೋಗುತ್ತೆ ನನಗೆ. ನಾನು ಮಾಡೋದು ತುಂಬ ಸರಳ, ಏನು ಗೊತ್ತಾ, ನನಗೇನು ಬೇಕು ಇಟ್ಕೊಂಡು ಉಳಿದಿದ್ದೆಲ್ಲ ಕಿತ್ತಾಕ್ಬಿಡ್ತೀನಿ ಅಂತ. ಅಂದ್ರೆ ನಮ್ಮ ಬದುಕಿನಲ್ಲಿ ಅಷ್ಟೇ, ನಾವು ನಮಗೆ ಏನು ಬೇಕು ಅನ್ನುವುದು ಗೊತ್ತಾದ್ರೆ ಬೇಡಗಳನ್ನೆಲ್ಲ ಕಿತ್ತಾಕೋದ್ರೆ ನಮ್ಗೇನು ಬೇಕು ಅನ್ನೋದು ನಮಗೆ ಸಿಗ್ತದೆ. ಮತ್ತೊಂದು ಕರೆಯನ್ನು ನೋಡೋಣ. ವಿಜಯಪುರದಿಂದ ಒಂದು ಕರೆ ಇದೆ. ನಮಸ್ಕಾರ, ಕರೆ ಮಾಡಿ ಮಾತನಾಡಿ. ಶರಣು ಕರ್ನಾಲ್ ಅವರೇ, ಸರ್ ನಮಸ್ಕಾರ ಸರ್. ತಮ್ಮ ಪ್ರಶ್ನೆ ಕೇಳಿ ಶರಣು ಅವರೇ. ಸರ್, ಈಗ ನಮ್ಮ ಪ್ರೌಢಶಾಲಾ ಹಂತದಲ್ಲಿ ಮಕ್ಕಳಿಗೆ, ಅಂದ್ರೆ ಪ್ರೌಢಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಯಾವ ರೀತಿ ನಾವು ಈ ಸ್ಪರ್ಧಾತ್ಮಕ ಮನೋಭಾವದ ಅಡಿಯಲ್ಲಿ ಅವರಿಗೆ ಪುಸ್ತಕಗಳನ್ನ ಕೊಡಬಹುದು ಅಥವಾ ಅವರಿಗೆ ಬೋಧನೆ ಮಾಡ್ತಕ್ಕಂಥದಕ್ಕೆ ಏನಾದ್ರು ಟಿಪ್ಸ್ ಕೊಡ್ತಾರ ಸರ್ ಅಂತ ಕೇಳ್ತಾ ಇದ್ದೀನಿ. ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಪ್ರೌಢಶಾಲಾ ಹಂತದಿಂದನೇ ಮಕ್ಕಳನ್ನ ನಾವು ಆ ರೀತಿಯಲ್ಲಿ ತಯಾರು ಮಾಡೋದಾದ್ರೆ ಆ ಮಕ್ಕಳಿಗೆ ಹೀಗೆ ಅವು ಯಾವ್ದಾದ್ರು ಬುಕ್ಸ್ ಗಳಿದ್ರೆ ಅಥವಾ ಈ ರೀತಿ ಬೋಧನೆ ಮಾಡೋದಕ್ಕೆ ಏನಾದ್ರು ಪೂರಕವಾಗಿರ್ತಕ್ಕಂಥ ಒಂದಿಷ್ಟು ಟಿಪ್ಸ್ ಗಳನ್ನ ಕೊಟ್ಟರೆ ಸ್ವಲ್ಪ ಅನುಕೂಲ. ಬಿರಾದಾರ್ ಅವರು ಸಹ ಸ್ವತಃ ಚಾಣಕ್ಯ ಪ್ರಕಾಶನದ ಮೂಲಕ ಈ ತರದ ಕೃತಿಗಳನ್ನು ಕೂಡ ತರ್ತಾ ಇದ್ದಾರೆ ಅನ್ನೋದೊಂದು ಹೇಳ್ತಾ, ನೀವೊಂದು ಒಳ್ಳೆ ಪ್ರಶ್ನೆ ಎತ್ತಿದ್ರಿ. ಆವಾಗಲೇ ಯಾರೋ ಕೇಳಿದ್ರು PUC ಇಂದ ಇದ್ರ ಕಡೆ ಗಮನ ಕೊಡ್ಬೇಕಂತ. ನೀವು ಹೈಸ್ಕೂಲ್ಗೆ ಬಂದಿದ್ದೀರಿ ಈಗ. ಯಾಕೆಂದ್ರೆ ಎಷ್ಟೋ ವಿದ್ಯಾರ್ಥಿಗಳಿಗೆ SSLC ರಿಸಲ್ಟ್ ಬರೋ ಟೈಮಲ್ಲಿ ತಲೆ ಕೆಡಿಸ್ಕೋತಾರೆ, ಆರ್ಟ್ಸ್ಗೆ ಹೋಗ್ಬೇಕಾ, ಸೈನ್ಸ್ಗೆ ಹೋಗ್ಬೇಕಾ, ಕಾಮರ್ಸ್ಗೆ ಹೋಗ್ಬೇಕಾ ಅಂತ. ಆದ್ರೆ ಹೈಸ್ಕೂಲ್ನಿಂದನೇ ನಮ್ಮ ಕಣ್ಣು ಮುಂದೆ ಇಷ್ಟೊಂದು ತೆರೆದಿಟ್ಟಿದ್ದೀವಿ ಅನ್ನೋವಂಥದ್ದು ಇದ್ರೆ ಅವರು ಆ ಚಿಕ್ಕ ಮನಸ್ಸಿನಿಂದನೇ ಅವ್ರ ಗುರಿ ಸ್ಪಷ್ಟ ಆಗ್ತಾ ಹೋಗ್ತಾ ಇರತ್ತೆ. ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಏನಂತೀರಿ ತಾವು? SSLC ಹೈಸ್ಕೂಲ್ ಮಕ್ಕಳಿಗೆ ಒಂದು ಕಲ್ಪನೆ ಕೊಡಬೇಕು, ಒಂದು ಕನಸು ಬಿತ್ತಬೇಕು, ಒಂದು ಅವರಲ್ಲಿ ಮುಂದಿನಿರುವ ಅವಕಾಶಗಳನ್ನು ತಿಳಿಸ್ಕೊಡ್ಬೇಕಾಗಿತ್ತಂತಂದ್ರ ಶಿಕ್ಷಕರು ಬಹಳ ಮುಖ್ಯವಾದ ಪಾತ್ರ ವಹಿಸ್ಬೇಕಿಲ್ಲಿ. ಏನೇನು ಅವಕಾಶಗಳದಾವ, ಆಮೇಲೆ ಪ್ರೌಢಶಾಲೆ ಹಂತದಲ್ಲಿರುವಂತ ಪಠ್ಯ ಪುಸ್ತಕಗಳದಾವಲ್ಲ ಅವೆಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪೂರಕವಿರುವಂತ ಪಠ್ಯ ಪುಸ್ತಕಗಳಿದಾವ. ಅವ್ರೇನು ಹೊರಗಡೆ ಓದೋದು ಅಗತ್ಯಲ್ಲ, ಆ ಪಠ್ಯ ಪುಸ್ತಕನೇ ಸರಿಯಾಗಿ ಅಭ್ಯಾಸ ಮಾಡಿಬಿಟ್ರ ಒಂದು ನಾವೇಂತ ತಳಪ ಅಂತೀವಲ್ಲ ಆ ತಳಪ ಗಟ್ಟಿ ಅಲಕ್ಕ ಕಾಣಾಗ್ತದೆ. ತುಂಬಾನೇ ಸರಿಯಾಗಿ ಹೇಳಿದ್ರಿ. ಕೆವಿನ್ ರೋಸ್ ಅನ್ನೋರು ಒಂದು ಮಾತು ಹೇಳಿದ್ದಾರೆ ಬಿರಾದಾರ್ ಅವರೇ, ನೀವು ನಿರ್ವಹಿಸುತ್ತಿರುವ ಕೆಲಸದ ಮೇಲೆ ನಿಮಗೆ ವಿಶ್ವಾಸವಿದ್ದರೆ ರಾತ್ರಿ ಹಗಲು ವಾರದ ರಜಾ ದಿನಗಳಲ್ಲೂ ಕೆಲಸ ಮಾಡಿ. ಅಂದರೆ ನೀವು ನಿರಂತರವಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಈ ಒಂದು ಸಂದೇಶವನ್ನ ಕೆವಿನ್ ರೋಸ್ ಅನ್ನೋರು ನೀಡಿದ್ದಾರೆ. ಏನಂತೀರಿ ಇದ್ರ ಬಗ್ಗೆ? ಇದು ಸತ್ಯ ಇರ್ತಕ್ಕ. ಕೆಲಸ ಮಾಡ್ಬೇಕಾಯ್ತಂದ್ರ, ಕಾರ್ಯ ಮಾಡ್ಬೇಕಾಯ್ತಂದ್ರ ಆ ಟೈಮ್ ಈ ಟೈಮ್ ಅಥವಾ ಈ ದಿನ ರೆಸ್ಟ್ ಬೇಕು, ಈ ದಿನ ಈ ಟೈಮ್ ಇರಬೇಕು ಅಂತಕ್ಕಂಥದ್ದು ಯಾವುದೇ ರೀತಿಯಾದಂತ ಒಂದು ನಿಯಮಕ್ಕೆ ಒಳಗಾಗಬಾರ್ದು. ಕಾರ್ಯನೇ ನಮ್ ಕಾರ್ಯನೇ ನಮ್ ಜೀವನ ಆಗ್ಬೇಕು. ಅಂದಾಗ ನಾವು ಮುಂದುವರಿಲಕ್ಕೆ ಸಾಧ್ಯ ಇರ್ತಕ್ಕಂಥದ್ದು. ತುಂಬಾನೇ ಸರಿಯಾಗಿ ಹೇಳಿದ್ರಿ. ಹಾಗೆ ನಾನು ಇನ್ನೊಬ್ರು ಮಾತನ್ನು, ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಅವರ ಮಾತನ್ನು ಇಲ್ಲಿ ನೆನೆಸ್ಕೋಬೇಕು ಅಂತ ಬಯಸ್ತಾ ಇದ್ದೇನೆ. ನಿಮ್ಮ ಯೋಚನೆಗಳೆಲ್ಲವೂ ನಿಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸಿ. ಸೂರ್ಯ ಕಿರಣಗಳು ಕೇಂದ್ರೀಕೃತವಾದರೆ ಮಾತ್ರ ಬೆಂಕಿ ಹತ್ತಿಕೊಳ್ಳುತ್ತದೆ. ನಮಗೆಲ್ಲ ಗೊತ್ತು ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಎಂತಹ ವಿಜ್ಞಾನಿ ಅನ್ನುವಂಥದ್ದು. ಅಂದರೆ ಈಗ ಸೂರ್ಯನ ಕಿರಣಗಳು ಬೂತ್ ಕನ್ನಡಿ ತೆಗೆದುಕೊಂಡ್ರೆ ಸೂರ್ಯನ ಕಿರಣಗಳು ಬೂತ್ ಕನ್ನಡಿ ಮೇಲೆ ಬಿದ್ದು ಕೆಳಗಡೆ ಶಾಖ ಉತ್ಪತ್ತಿಯಾಗಿ ಬೆಂಕಿನೇ ಹೊತ್ಕೊಳ್ಳುತ್ತೆ. ಅಂದ್ರೆ ಈ ಫೋಕಸ್ ಅನ್ನೋದಿದೆಯಲ್ಲ, ಫೋಕಸ್ ನಾವು ಏನ್ ಕೆಲಸ ಮಾಡಬೇಕು ಅಂತ ಇದೀವಿ ಅದ್ರ ಕಡೆಗೆ ನಿರಂತರವಾದ ಗಮನ ಇರೋದು. ಹೌದು, ಆ ಫೋಕಸ್ ಹಾಕ್ಬೇಕಿರ್ತಕ್ಕಂಥ. ಶಿಕಾರಿಪುರದಿಂದ ಅನಿಲ್ ಕುಮಾರ್ ಅವರು ಕರೆ ಮಾಡ್ತಾ ಇದ್ದಾರೆ. ಅನಿಲ್ ಕುಮಾರ್ ಅವರೇ ನಮಸ್ಕಾರ. ಅನಿಲ್ ಕುಮಾರ್, ತಮ್ಮ ಪ್ರಶ್ನೆ ಕೇಳಿ. ಈಗ ಇವತ್ತಿನ ದಿವಸ ನಮ್ಮಲ್ಲಿ ನೀವು ಕೊಡ್ತಾ ಇರ್ತಕ್ಕಂಥ ಹಲಗೆರೆ ಕಾರ್ಯಕ್ರಮದಲ್ಲಿ ಬಹಳ ಚೆನ್ನಾಗಿ ಕೊಡ್ತಾ ಇದ್ದೀರಿ ಸರ್, ಚಾರ್ಟ್ಗಳು ಕೊಡ್ತಾ ಇದ್ದೀರಿ. ಅವುಗಳನ್ನ CET TET ಪರೀಕ್ಷೆ ಅಟೆಂಡ್ ಮಾಡ್ತಕ್ಕಂಥವ್ರು ಬರ್ಕೊಂಡು ಅದನ್ನ ಇದು ಮಾಡ್ಬೇಕು. ಆಮೇಲೆ ಓದ್ತಕ್ಕಂಥ ಕ್ರಮವನ್ನ ಕಷ್ಟಪಟ್ಟು ಓದೋದಕ್ಕೆ ಇದು ಮಾಡಬಾರ್ದು, ಇಷ್ಟಪಟ್ಟು ಓದ್ಬೇಕು. ನಾನು ಇಂಥ ಸಾರಿಸ್ತೇನೆ, ಇದರಲ್ಲಿ ಗೆಲ್ತೇನೆ, ನಾನು ಪಾಸಾಗಿ ಆಗ್ತೇನೆ ಅಂತಕ್ಕಂಥ ಮನೋಭಾವ. ಅಂದ್ರೆ ನೀವೊಂದು ಸಲಹೆಯನ್ನ ಕೊಡ್ತಾ ಇದ್ದೀರಿ ನಮ್ಗೆ. ಪ್ರಶ್ನೆ ಏನಾದ್ರೂ ಇತ್ತಾ? ಪ್ರಶ್ನೆ ಇಲ್ಲ ಸರ್. ಸರಿ,
ತುಂಬಾ ಒಂದು ಸಲಹೆ ಕೊಟ್ಟಿದ್ದೀರಿ. ಒಳ್ಳೆ ಮಾತು ಹೇಳಾರ ಅವರು, ಏನಂದ್ರೆ ಕಷ್ಟ ಪಡ್ಬೇಡ್ರಿ, ಇಷ್ಟ ಪಡ್ರಿ ಅಂತ. ನಾವು ಅದನ್ನೇ ಒಲವು ಮಾತಾಡ್ತಾ ಇರುವಂತದ್ದು. ಯಾವಾಗ ನಾವು ಯಾವುದೇ ಕೆಲಸ ಇಷ್ಟಪಟ್ಟು ಮಾಡ್ತೀವಿ ಯಶಸ್ವಿ ಆಗೇ ಆಗುತ್ತೆ. ಮತ್ತೆ ಯಶಸ್ವಿ ವ್ಯಕ್ತಿಗಳ ಮಾತುಗಳನ್ನೆಲ್ಲ ಗಮನಿಸಿದ್ರೆ ಅವರು ಇದೇ ಹೇಳಾರೆ, ನೀವ್ ಏನ್ ಕೆಲಸ ಮಾಡ್ತೀರಿ ಅದ್ರ ಕಡೆಗೆ ನೀವು ಇಷ್ಟಪಟ್ಟು ಆ ಕೆಲಸವನ್ನ ಮಾಡಿ ಅನ್ನೋದನ್ನ ನಾವಿಲ್ಲಿ ಗಮನ ಹರಿಸಬೇಕಾಗ್ತದೆ. ಹಾಗೆ ನಾವು ಮಾಡುವ ಕೆಲಸದಿಂದ ಎಲ್ಲಿ ಪರಿಣಾಮ ಬೀರಲು ಸಾಧ್ಯ ಎಂಬ ಅರಿವು ಮೂಡಿಸ್ಕೊಳ್ಳೋದು ಕೂಡ ಮುಖ್ಯ ಆಗತ್ತೆ. ಏನಂತೀರಿ? ಅದಂತರೂ ಸತ್ಯ. ಈಗ ನಾವು ಯಾವ್ದು ಕೆಲಸ, ಈಗ ಕೃಷಿನೇ ಇರ್ಲಿ, ಇಂಜಿನಿಯರಿಂಗ್ ಇರ್ಲಿ, ವೈದ್ಯನೇ ಇರ್ಲಿ, ಶಿಕ್ಷಕನೇ ಇರ್ಲಿ, ಯಾವ್ದು ಕೆಲಸ ಅನ್ನೋದು ನಾವು ಮೊದಲೇ ಆಯ್ಕೆ ಮಾಡ್ಕೊಳ್ಬೇಕು. ಬಹಳಷ್ಟು ಇವತ್ತು ಏನಾಗ್ಯದ, ಒಂದು ಕೆಲಸದಾಗ ಒಂದಿಷ್ಟು ವರ್ಷ ಮಾಡ್ತಾರ, ಅದು ಬೇಸರಾಗಿ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಬರ್ತಾರ, ಅಲ್ಲಿಯೂ ಬೇಸರ ಆಗ್ತದ, ಮತ್ತೊಂದಕ್ಕೆ ಬರ್ತಾರ. ಈ ರೀತಿ ಯಾಕೆ ಆಗ್ತದಂತಂದ್ರ ನಾವು ಅಲ್ಲಿ ಅರಿವು ಮೂಡಿಸೋಳಕ್ ಆಗ್ತಾ ಇಲ್ಲ. ಅದ್ರಾಗ ನಾವು ನಮ್ಮ ಕೃಷಿ ಮಾಡ್ಲಕ್ ಆಗ್ತಾ ಇಲ್ಲ. ಇದು ನಮ್ಮ ಏನಂತ ಸ್ಪರ್ಧೆ ಸರಿಯಾಗಿಲ್ಲ ಅಂತ ಇಲ್ಲಿ ತೋರಿಸ್ತದ. ಹೌದು. ಹಾಗೆ ಏಕಾಗ್ರತೆ ಎನ್ನುವಂಥದ್ದು ತುಂಬಾ ಮುಖ್ಯ ಆಗತ್ತೆ ಅಲ್ವಾ? ಈ ಏಕಾಗ್ರತೆ ಸಾಧಿಸೋದಾದ್ರೂ ಹೇಗೆ ಬಿರಾದರ್ ಅವರೇ? ಏಕಾಗ್ರತೆ ಸಾಧಿಸಬೇಕಾಗಿತ್ತಂತಂದ್ರ ಒಂದೇದು ನಾವು ಮಾಡುವಂತ ಕೆಲಸ ಮೇಲೆ ಪ್ರೀತಿ ಏಕಾಗ್ರತೆ ಇರ್ತಕ್ಕಂಥದ್ದು. ಎರಡನೇದು ವಿಚಾರ ಇರ್ತಕ್ಕಂಥದ್ದು, ಒಂದು ಪ್ರತಿನಿತ್ಯ ಒಂದು 10 ನಿಮಿಷ ಒಂದು ಮೆಡಿಟೇಷನ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಬೇಕು. ಅವಾಗ ಒಂದ್ ಸ್ವಲ್ಪ ಏಕಾಗ್ರತೆ ಉಂಟಾಗಕ್ಕೆ ಸಾಧ್ಯತೆ. ಅಂದ್ರೆ ಧ್ಯಾನವನ್ನ ಮಾಡೋದು ಕೂಡ ಇಲ್ಲಿ ತುಂಬಾ ಮುಖ್ಯವಿರ್ತಕ್ಕ. ಹಾಗೆ ಟೋಬಾ ಬೇಟಾ ಅವ್ರ ಮಾತನ್ನು ತುಂಬಾ ಚೆನ್ನಾಗಿದೆ ಅಲ್ವೇ? ನೋಡಿ, ಮನಸ್ಸಿನಲ್ಲಿರುವ ವಿಷಯದ ಮೇಲೆ ನಿಮ್ಮ ಏಕಾಗ್ರತೆ ಇದ್ದರೆ ನೀವು ಇತರರನ್ನು ಆಕರ್ಷಿಸುವ ಶಕ್ತಿಯನ್ನ ಹೊಂದುತ್ತೀರಿ. ನಾವು ಏಕಾಗ್ರತೆ ಇದ್ರೆ ಬೇರೆಯವರು ಕೂಡ ನಮ್ಮ ಕಡೆಗೆ ಆಕರ್ಷಣೆಗೊಳಗಾಗ್ತಾರೆ. ಯಾಕಾಗ್ತಾರಂದ್ರೆ ಏಕಾಗ್ರತೆಯಿಂದ ಕೆಲಸ ಮಾಡಿದಾಗ ಅವನಲ್ಲಿ ಅಪಾರವಾದ ಶಕ್ತಿ ಬರ್ತದ, ಆತ್ಮವಿಶ್ವಾಸ ಉಂಟಾಗ್ತದ. ಆಗ ಇತರರು ಅವನ ಕಡೆ ಗಮನ ಕೊಡ್ಲಕ್ಕ ಸಾಧ್ಯ ಆಗ್ತಕ್ಕಂಥದ್ದು. ಒಂದು ಕರೆ ನೋಡೋಣ. ಬೆಳಗಾವಿಯಿಂದ ಶ್ರೀಶೈಲ ಅವ್ರು ಕರೆ ಮಾಡ್ತಾ ಇದ್ದಾರೆ. ಶ್ರೀಶೈಲ ಅವರೇ ನಮಸ್ಕಾರ. ಹೇಳಿ ಸರ್. ತಮ್ಮ ಪ್ರಶ್ನೆ ಕೇಳಿ. ಮೇಡಮ್ ಹೇಳಿ ಶ್ರೀಶೈಲ ಅವರೇ, ತಮ್ಮ ಪ್ರಶ್ನೆಗೆ ಬನ್ನಿ ನೇರವಾಗಿ. ಸರ್, ನಮ್ದು ಈಗ ಇಷ್ಟು ದಿನ ಲಿಟ್ರೇಚರ್ ಬೇಸ್ ಐತ್ರಿ ಮೇಡಮ್. ಈಗ ಜಸ್ಟ್ ನಾವು ರೀಸೆಂಟ್ ಆಗಿ PG ಮುಗಿಸಿದ್ವಿ. ಈಗ ನಾವು ಲಿಟ್ರೇಚರ್ಗೂ ಮತ್ತು ಕಾಂಪಿಟೇಟಿವ್ ರಿಲೇಟೆಡ್ ಆಗುವ ತರ ಯಾವ ತರ ಪ್ರಿಪರೇಷನ್ ಆಗ್ಬೇಕಂತ. ಈ ಸಾಹಿತ್ಯವನ್ನ ಓದಿಕೊಂಡ್ರೆ ನಮ್ಮ ಈ ಒಂದು ಕಾಂಪಿಟೇಟಿವ್ಗೆ ಹೇಗೆ ಸಹಾಯ ಆಗುತ್ತೆ ಅನ್ನೋದು ಅವರ ಪ್ರಶ್ನೆ. ಹೌದ್ರಿ ಸರ್. ಯಾವಲ್ಲ ಪರೀಕ್ಷೆ ಯಾವ್ದು ಕೆಟ್ಟಿ ನೀನು? ಸರ್, ನಾವು ಈಗ ಜಸ್ಟ್ ರೀಸೆಂಟ್ ಆಗಿ MA ಇಂಗ್ಲಿಷ್ ಮುಗಿತ್ರಿ ಸರ್. ಇನ್ನು ಯಾವ್ದು ಪರೀಕ್ಷೆ ತಗೊಂಡಿಲ್ಲ ನೀವು ಹಾಗಾದ್ರೆ? ಹಾ, ತಗೊಂಡಿಲ್ಲ ಸರ್. ಆಕ್ಚುಲಿ ಈಗ SDA ಅಪ್ಲೈ ಮಾಡಿದ್ರಿ ಸರ್. ಅದಕ್ಕೆ ಇದಕ್ಕೆ ಕಾಂಪಿಟೇಷನ್ ಅಥವಾ ಇದನ್ನ ಬಿಟ್ಟು ಬೇರೆ ಯಾವ್ದು ಕಾಂಪಿಟೇಟಿವ್ ಎಕ್ಸಾಮ್ ಯಾವ ತರ ರಿಲೇಟೆಡ್ ಆಗುತ್ತಾರ, ಯಾವ ತರ ಪ್ರಿಪರೇಷನ್ ಆಗುತ್ತೆ ಸರ್? ನೋಡಿ ಲಿಟ್ರೇಚರ್ ಯಾವ್ದು ಇಂಗ್ಲಿಷ್ ಲಿಟ್ರೇಚರ್ FDC SDC ಗೆ ಅದು ಉಪಯೋಗ ಆಗುವುದಿಲ್ಲ. ನೀವು ಬೇರೆ ಯಾವುದೋ ನೆಟ್ ಸೆಟ್ ಎಕ್ಸಾಮ್ಕ ಅದು ಉಪಯೋಗ ಆಗ್ತದ. ಈ SDA FDA ಮಾತ್ರ ಯಾವ್ದು ಸಂಬಂಧ ಇಲ್ಲ ಅದು. ಹಾ, ನಾವು ಇಲ್ಲಿ ಹೇಳಿ, ಇನ್ನೇನಾದ್ರು ಕೇಳ್ತಾ ಇದ್ದೀರಾ? ಸರಿ, ಇರ್ಲಿ, ನೀವು ಮಾತಾಡ್ಬೇಕು, ಮಾತಾಡಿ. ಹಲೋ ಸರ್. ಅಂದ್ರೆ ಈಗ ನಾವು ಲಿಟ್ರೇಚರ್ ಜಸ್ಟ್ ಮುಗಿತು, ಮುಂದಿನ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ನಿಮ್ ಮುಂದೆ ಆಯ್ಕೆಗಳು ಸಾವಿರಾರು. ಅದ್ರೊಳಗಡೆ ನಿಮ್ಗೇನು ಬೇಕು ಅಂತ ಗುರಿ ಇಟ್ಕೊಳ್ಳೋದಿದೆಯಲ್ಲ, ಅದು ಮುಖ್ಯ ಆಗತ್ತೆ. ನಿಮಗೇನು ಬೇಕು, ನಿಮ್ಮ ಒಲವು ಏನು, ಯಾವ ಕಡೆಗೆ ಹೋಗ್ಬೇಕಂತ ಬರ್ರಿ. ಆಮೇಲೆ ಕಾರ್ಯಕ್ರಮದ ಕೊನೆಯಲ್ಲಿ ಅವ್ರ ಫೋನ್ ನಂಬರ್ ಕೊಡ್ತೇವೆ, ನೀವು ಮಾತನಾಡ್ಲಿಕ್ಕೆ ಬರ್ತದೆ. ಈ ಗುರಿ ಎಂದರೆ ನೀವು ಸಾಗುತ್ತಿರುವ ಹಾದಿಯಲ್ಲಿ ಬಿದ್ದಿರುವ ಯಾವುದೋ ವಸ್ತು ಅಲ್ಲ, ಅದು ನಿಮ್ಮ ಜೀವನದ ಮೈಲಿಗಲ್ಲು ಅಂತಾರೆ. ಅಂದ್ರೆ ಈ ಗುರಿ ಅನ್ನೋದಿದೆಯಲ್ಲ, ನಾವು ಯಾವ ಕಾರ್ಯಗಳು, ಶಕ್ತಿ ಎಲ್ಲವನ್ನು ಹಾಕಿಕೊಂಡು ಮುಂದೆ ಹೋಗ್ತಕ್ಕಂಥದ್ದೇ ನಾವು ಗುರಿ ಅಂತೀವಿ. ಅದನ್ನೇ ಒಂದು ಮೈಲಿಗಲ್ಲ. ಹೌದು. ಈಗ ನಾವು ಸರಿಯಾದ ಗುರಿ ಇಟ್ಕೊಂಡು ನಾವು ನಿರಂತರವಾದ ಪ್ರಯತ್ನ ಪಡ್ತಾ ಇದ್ರೆ ನಮ್ಮಲ್ಲಿನ ಸಾಮರ್ಥ್ಯ ದಿನೇ 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 ಅಭಿವೃದ್ಧಿ ಆಗ್ತದೆ. ಈ ಸಾಮರ್ಥ್ಯವನ್ನ ದಿನೇ 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 ಅಭಿವೃದ್ಧಿ ಮಾಡ್ಕೊಳ್ಳೋದು ಹೇಗೆ? ದಿನ ದಿನ ಅಭಿವೃದ್ಧಿ ಸಾಮರ್ಥ್ಯ ಇರ್ತಕ್ಕನ್ನೋದು ನಮ್ಮ ತಪ್ಪಿನಿಂದ ನಾವು ಪಾಠ ಕಲಿಬೇಕು
ಹೊಸ ಹೊಸ ಪುಸ್ತಕಗಳನ್ನು ಓದಬೇಕು, ಅನುಭವನ ಹಂಚಿಕೊಳ್ಳಬೇಕು, ತಜ್ಞರ ಜೋಡಿ ಸಮಾಲೋಚನೆ ಮಾಡಬೇಕು. ಆಗ ನಮ್ಮ ಏನಂತ ಅನುಭವ ಹೆಚ್ಚಲಕ್ಕೆ ಸಾಧ್ಯತೆ ಇದೆ. ಸರಿಯಾಗಿ ಹೇಳಿದ್ರಿ. ಸದ್ದುಗದ್ದಲದಿಂದ ಯಾವ ಮಹತ್ ಕಾರ್ಯಗಳನ್ನು ಕೂಡ ಸಾಧಿಸಲಾಗದು. ಪ್ರಚಂಡ ಶಕ್ತಿಯಿಂದ ಮಾತ್ರ ಮಹತ್ ಕಾರ್ಯಗಳನ್ನು ಸಾಧಿಸಲಾಗುತ್ತದೆ. ಆದ್ದರಿಂದ ನಿಮ್ಮ ಸಾಮರ್ಥ್ಯವನ್ನು ವ್ಯಕ್ತಗೊಳಿಸಿರಿ ಅಂತ ಭಗವಾನ್ ಬುದ್ಧ ಅವರು ಹೇಳಿರೋ ಹಾಗೆ ನಾವು ದಿನೇ ದಿನ ನಾವು ಮಾಡುವಂತಹ ಕಾಯಕದಲ್ಲಿ ನಮ್ಮ ಸಾಮರ್ಥ್ಯವನ್ನು ವೃದ್ಧಿಸ್ಕೊಳ್ತಾ ಇದ್ರೆ ಒಬ್ಬ ವ್ಯಕ್ತಿ ಶಕ್ತಿಯಾಗಲಿಕ್ಕೆ ಸಾಧ್ಯ ಆಗ್ಬಿಡುತ್ತೆ ಅಲ್ವಾ? ಸತ್ಯ ಇರ್ತಕ್ಕಂಥ ಇದನ್ನ ವಿಸ್ತರಿಸಿ. ಈಗ ನಾವು ಮಾಡ್ತಕ್ಕಂಥ ಪ್ರತಿನಿತ್ಯ ಒಂದೊಂದು ಕಾರ್ಯ ಮಾಡೋದ್ರಿಂದ ಪ್ರತಿನಿತ್ಯ ನಮ್ಮನ್ನ ನಾವು ಏನಂತವ ಅರಿವು ಹೆಚ್ಚಾಗ್ತದ. ಅರಿವು ಹೆಚ್ಚಾಯ್ತಂದ್ರ ಅವಾಗ ನಮ್ಮ ತಪ್ಪುಗಳು ಕಡಿಮೆ ಆಗ್ತದ. ಒಂದು ಸೈಕಾಲಜಿಯಲ್ಲಿ ಮಾತದ, ಕಲಿಕೆ ಹೆಚ್ಚಾದಂತೆ ಪ್ರಮಾದಗಳ ಸಂಖ್ಯೆ ಕಡಿಮೆ ಆಗ್ತಾವತ್ತ. ಅವಾಗ ನಮ್ಮ ಯಾವಾಗ ಪ್ರಮಾದಗಳು ಕಡಿಮೆ ಆಗ್ತಾವಲ್ಲ, ನಮ್ಮ ಶಕ್ತಿ ಹೆಚ್ಚಾಗಿ ನಾವು ಆ ಗುರಿ ಮುಟ್ಟೋದಕ್ಕಾಗಿ ಆ ಕಾರ್ಯ ಮಾಡೋದಕ್ಕಾಗಿ ನಮಗ ಒಲವು ಉಂಟಾಗ್ಲಿಕ್ಕೆ ಸಾಧ್ಯತೆ ಬರ್ತದೆ. ಸುಮಾರು ಜನ ಅಂದ್ಕೊಳ್ತಾರೆ ನಾವು ಪ್ರಯತ್ನ ಪಡ್ತಾನೆ ಇರ್ತೀವಿ, ನಮ್ಗೆ ಅವಕಾಶ ಸಿಗೋದಿಲ್ಲ ಅಂತ. ಆದ್ರೆ ಅದು ಹಾಗಲ್ಲ, ಆಗಲ್ಲ. ನಾವು ನಿಜವಾಗೂ ಪ್ರಯತ್ನ ಪಡ್ತಾ ಇದ್ರೆ ನಮ್ಗೆ ಅವಕಾಶಗಳು ಸರ್ ಇಲ್ಲ. ಪ್ರಾಮಾಣಿಕವಾದ ಪ್ರಯತ್ನ ಯಾವುದೇ ಕ್ಷೇತ್ರದಲ್ಲಿ ಮಾಡಿದ್ರು ಕೂಡ ಯಶಸ್ವಿಯಾದ. ಆ ಪ್ರಾಮಾಣಿಕ ಪ್ರಯತ್ನ ಬರಬೇಕು. ಕೆಲವ್ರು ಏನ್ ಮಾಡ್ತಾರ, ಮುಖವಾಡ ಹಾಕೊಂಡು ಮಾಡ್ತಾರ. ಆ ಮುಖವಾಡ, ಇದಕ್ಕೆ ನಾವು ಸೋಗಲಾಡಿತಾನೆ ಅಂತೀವಿ ನಾವು ಭಾಷೆಯಲ್ಲಿ. ಆ ಮುಖವಾಡ ಹಾಕೊಂಡಾಗ ಅದು ಯಶಸ್ವಿ ಆಗೋದಲ್ಲ. ಶಹಾಪುರದಿಂದ ಒಂದು ಕರೆ ನೋಡೋಣ. ಹಲೋ, ನಮಸ್ಕಾರ. ತಮ್ಮ ಪ್ರಶ್ನೆ ಕೇಳಿ. ಹಲೋ, ಕೇಳಿ, ತಮ್ಮ ಪ್ರಶ್ನೆ ಕೇಳಿ. ಹಾ ನಮಸ್ಕಾರ ಸರ್. ನಮಸ್ಕಾರ, ಕೇಳಿ. ನಾನು ಮಾಧುರಿ ಬಿರಾದರ್ ಅಂತ ಶಾಪುರದಿಂದ ಸರ್. ಹೇಳ್ರಿ. ಏನಿಲ್ಲ ಸರ್, ನಂದು KS ಪ್ರಿಲಿಮ್ಸ್ ಆಗಿತ್ತು. ಅದು ಮೇನ್ ಸಲುವಾಗಿ ಒಂದ್ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಸರ್. ಪ್ರಬಂಧ ಬರೆಯೋದ್ ಸಲುವಾಗಿ ಮತ್ತೆ ಟೋಟಲ್ ಜನರಲ್ ಸ್ಟಡೀಸ್ ಸಿಲೆಬಸ್ ವಾಸ್ಟ್ ಐತಿ ಸರ್. ಯಾವ್ದಕ್ಕೆ ಎಷ್ಟು ಪ್ರಿಫರೆನ್ಸ್ ಕೊಡ್ಬೇಕು ಏನಿಲ್ಲ ಅಂದ್ರೆ ಪ್ರಿಲಿಮಿನರಿ ಎಕ್ಸಾಮ್ ಪಾಸ್ ಆಗಿದ್ದಾರೆ, ಮೈನ್ ಎಕ್ಸಾಮ್ ಹೋಗ್ಬೇಕಂತ ಇದ್ದಾರೆ. ಆ ಹೋಗೋ ಹಂತದ ವಿದ್ಯಾರ್ಥಿಗಳು ಹೇಗೆ ಗಮನ ಕೊಡಬೇಕು ಓದ್ಬೇಕಂತ? KS ಪ್ರಿಲಿಮ್ಸ್ ಪಾಸ್ ಮುಖ್ಯ ಪರೀಕ್ಷೆ ತಯಾರಾಗ್ತಕ್ಕಂಥದ್ದು ಏನದಲ್ಲ, ವಿಷಯ ಈ ಸಲ ಹೊಸ ಸಿಲೆಬಸ್ ಇಟ್ಟಾರ. ಫಸ್ಟ್ ಟೈಮ್ ಹೊಸ ಪ್ಯಾಟರ್ನ್ ಪ್ರಕಾರ ಈ ಒಂದು ಎಕ್ಸಾಮ್ ತಯಾರು ಮಾಡ್ತಾ ಇದ್ದಾರ. ಮುಖ್ಯವಾಗಿ ಇಲ್ಲಿ KS ಮುಖ್ಯ ಪರೀಕ್ಷೆ ತಯಾರಾಗೋರೆ ನಾ ಹೇಳ್ತಕ್ಕಂಥದ್ದೇನಲ್ಲ, ಒಂದು ಎಸ್ಸೆ ಪೇಪರ್ಗೆ ಹೆಚ್ಚಿನ ಮಹತ್ವ ಕೊಡಬೇಕು, ಆಮೇಲೆ ಆಪ್ಷನಲ್ ಪೇಪರ್ಗೆ ಹೆಚ್ಚಿನ ಮಹತ್ವ ಕೊಡಬೇಕು.